ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಏನು ವಿಷಯ ಅಂದರೆ ಗೆಳೆಯರೇ, ಇನ್ಸ್ಟಾಗ್ರಾಮಲ್ಲಿ ನಮಗೆ ಇನ್ಸ್ಪಿರೇಷನ್ ಆದಂಥ ನಮ್ಮ ಬಟರ್ ಮಿಲ್ಕ್ ವಿನಯ್ ಅಣ್ಣನವರ ಇನ್ಸ್ಪಿರೇಷನಾಗಿ ತಗೊಂಡು ನಾವು ಹೊಸ್ದಾಗಿ ವ್ಲಾಗ್ ಮಾಡಬೇಕು, ಅವ್ರ ಥರನೇ ವೀಡಿಯೋ ಮಾಡಬೇಕು. ಯಾಕೆಂದರೆ ಅವ್ರು ತುಂಬ ಚೆನ್ನಾಗಿರುತ್ತೆ ಅವ್ರ ವೀಡಿಯೋಸು. ಅವ್ರ ಹಳ್ಳಿನ ತುಂಬ ಚೆನ್ನಾಗಿ ನೋಡ್ತಾರೆ, ಅವ್ರ ಊರಾಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲನೂ. ಅದೇ ರೀತಿ ನಾವು ಮಾಡಬೇಕು ಅಂತ ಅವ್ರನ್ನ ಇನ್ಸ್ಪಿರೇಷನಾಗಿ ತಗೊಂಡು ನಾವು ಕೂಡ ಅದಕ್ಕೆ ಒಳ್ಳೆ ಫೋನ್ ಬೇಕು ಅಂತ ಹೊಸ ಫೋನು ಕೂಡ ತಗೊಂಡು, ಅದರ ವಿಶೇಷ ಏನಂದರೆ ಅವತ್ತು ನಮ್ಮದು ಹುಟ್ಟುದ ಹಬ್ಬ ಇತ್ತು, ಅದಕ್ಕೋಸ್ಕರ ತಗೊಂಡು ಅಲ್ಲೇ ಹೆಂಗೆ ಕ್ಯಾಮ್ರಾ ಯಾವ ಥರ ಬರುತ್ತೆ ಅಂತ ಅಲ್ಲೇ ಫೋಟೋನು ಕೂಡ ತಗೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ನಮ್ಮ ಫ್ರೆಂಡು ಬಾರೋ ಮೈಸೂರಿಗೆ ಹೋಗಿ ಬರೋಣ, ನೀನು ಬರ್ತಡೇ ದಿನ ಎಲ್ಲೂ ಹೋಗಿಲ್ಲ ಅಂತ ನಾವು ಹಂಗೆ ಮೈಸೂರಿಗೆ ಹೋಗೋಣ ಅಂತ ನಮ್ಮ ಫ್ರೆಂಡು ಕಾರ್ ತಗೊಬಂದ. ಹಂಗೆ ನಾವು ಹೋಗಿ ಮದ್ದೂರಲ್ಲಿ ಹೋಗಿ ಹತ್ಕೊಂಡು ನಮ್ಮ ಗೆಳೆಯ ಮಧು, ಬಾ ಗೆಳೆಯ ಮೈಸೂರೆಲ್ಲ ತೋರಿಸ್ತೀನಿ, ನಂಜನಗೂಡಿಗೆ ಹೋಗೋಣ ಹಂಗೆ ಅಂದ್ಕೊಂಡು ಹಂಗೆ ನಮ್ಮ ಮಂಡ್ಯದವರು ಮಾವಿನಕಾಯಿ ಮಾಡ್ತಾಯಿದ್ರು. ಹಂಗೆ ಮಾವಿನಕಾಯಿನ ತಗೊಂಡು ತಿನ್ಕೊಂಡು ಅವ್ರ ಹತ್ರ ಮೊದಲು ಹೋಗಿದ್ದೆ ನಾವು ನಂಜನಗೂಡಿಗೆ ಹೋದ್ವಿ. ನಂಜನಗೂಡಿಗೆ ಹೋಗಿ ಕಪಿಲಾ ನದಿಲಿ ಹಂಗೆ ನಮ್ಮ ಪಾಪ ಎಲ್ಲ ಕಳೆಯಪ್ಪ ನಂಜುಂಡೇಶ್ವರ ಅಂತ ಎಲ್ಲ ಕೈ ಮುಗಿದು ಆ ಗಂಗಾ ತಾಯಿಗೆ ನಮಸ್ಕಾರ ಮಾಡಿ ಅದೇ ರೀತಿ ಸುತ್ತಮುತ್ತ ಏನೈತೆ ಅದೆಲ್ಲ ನೋಡ್ಕೊಂಡು ಹಂಗೆ ದೋಣಿ ಎಲ್ಲ ಇತ್ತು. ಆದರೆ ಒಂದು ಬೇಜಾರಾಯಿತು, ಅಲ್ಲಿ ತುಂಬ ಕೊಳೆ ಆಗಿತ್ತು ನದಿಲಿ. ಆದರೆ ದಯವಿಟ್ಟು ಯಾರೇ ಹೋಗಲಿ ಅಲ್ಲಿ ಏನೇ ನೀವು ವಸ್ತುಗಳನ್ನ ಪ್ಲಾಸ್ಟಿಕ್ ಆಗಿರ್ಬೋದು, ಸೋಪಿನ ಬಟ್ಟೆ ಆಗಿರ್ಬೋದು, ಯಾವುದನ್ನೂ ಅಲ್ಲ ಬಿಸಾಕಬಾರ್ದು. ಯಾಕಂದರೆ ಅಷ್ಟು ಪವಿತ್ರವಾದ ನದಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ನಮ್ಮ ನಂಜುಂಡೇಶ್ವರ ದೇವಸ್ಥಾನನ ಗರ್ಭದ ಗುಡಿ ನೋಡೋಣ, ಹಾಗೆ ಶಿವಲಿಂಗ ನೋಡೋಣ ಅಂತ ತುಂಬ ಫ್ರೀ ಇತ್ತು. ಜನನೇ ಇರಲಿಲ್ಲ, ಶುಕ್ರವಾರ ಸ್ವಲ್ಪ ಮಾತ್ರ ಜನರು, ತುಂಬ ಬೇಗ ದರ್ಶನ ಸಿಕ್ತು. ಹಾಗೆ ನಮ್ಮ ಕನ್ನಂಬಾಡಿ ಕಟ್ಟೆಯ ಕಾಲುವೆ ನೀರು, ನಾವು ವ್ಯವಸಾಯ ಮಾಡುವ ದೊಡ್ಡ ಕಾಲುವೆ ನೋಡಿ ತುಂಬ ಖುಷಿಯಾಯಿತು. ಇದೇ ಕಾಲುವೆಯಿಂದ ನಮಗೆಲ್ಲ ನೀರು ಬರೋದು, ಅದನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಕನ್ನಂಬಾಡಿಯ ಇಂದಿನ ಹಿನ್ನೀರಿಗೆ ಹೋದೋ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ಕನ್ನಂಬಾಡಿ ಕಟ್ಟೆ ವೀಕ್ಷಿಸಿತು, ತುಂಬ ಖುಷಿಯಿತು. ಅದರಲ್ಲೂ ನನ್ನ ಹುಟ್ಟುಹಬ್ಬದ ದಿನವೇ ನೋಡಿ ಒಂಥರ ಮನಸ್ಸಿಗೆ ಮರೆಯಲಾಗದ ದಿನ ಈ ದಿನ ಆಗಿತ್ತು. ತುಂಬ ಸೊಗಸಾಗಿತ್ತು ಆ ದೃಶ್ಯ. ಆಗ್ತಾನೆ ಸೂರ್ಯ ಮುಳುಗ್ತಾ ಇದ್ದ ಆ ಶುಭ ಸಂಜೆಯಲ್ಲಿ ನಮ್ಮ ಕನ್ನಡ ತಾಯಿ, ನಮ್ಮ ಜೀವನದಿ, ನಮ್ಮ ಮಂಡ್ಯದ ಕಾವೇರಿ ನೋಡಿ ತುಂಬ ಖುಷಿಯಾಯಿತು.